ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಇದು ಸ್ನೇಕ್ ಕಿರಣ್ ಹಾವನ್ನು ಹಿಡಿದಂಥ ವಿಶೇಷ ಸ್ಟೋರಿ ಕಣ್ರಿ. ಹೌದು, ಶಿವಮೊಗ್ಗ ಜಿಲ್ಲಾ ಮಟ್ಟಿಗೆ ಹಾವನ್ನು ಕಂಡ ತಕ್ಷಣ ನೆನಪಾಗುವ ಏಕೈಕ ಹೆಸರೇ ಅದು ಕಿರಣ್ ಆಲಿಯಾಸ್ ಸ್ನೇಕ್ ಕಿರಣ್ ಎಂದು ನಿನ್ನೆ ಶಿವಮೊಗ್ಗದ APMCಯಲ್ಲಿ ಕಾರಿನ ಬಾನೆಟ್ ಒಂದರ ಒಳಗೆ ಅಥವಾ ಬಂಪರ್ ಒಳಗೆ ಕಾಣಿಸಿಕೊಂಡಂಥ ಕೇರೆ ಹಾವು. ಆ ಭಾಗದ ಜನ ಹೌಹಾರಿ ತಕ್ಷಣ ಸ್ನೇಕ್ ಕಿರಣನಿಗೆ ಫೋನ್ ಮಾಡಿದಾಗ ಹರಸಾಹಸ ಪಟ್ಟು ಆ ಕೇರೆ ಹಾವನ್ನು ಬಂಧಿಸಿದ ಸ್ನೇಕ್ ಕಿರಣ್ ಈ ವಿಡಿಯೋವನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ. ಇಡೀ ಶಿವಮೊಗ್ಗ ಮಟ್ಟಿಗೆ ಹಾವು ಎಂದಾಕ್ಷಣ ನೆನಪಾಗುವ ಏಕೈಕ ಹೆಸರೇ ನಮ್ಮ ಕಿರಣ್ ಆಲಿಯಾಸ್ ಸ್ನೇಕ್ ಕಿರಣ್. ಅದೆಷ್ಟು ಹಾವುಗಳನ್ನು ಈ ಸ್ನೇಕ್ ಕಿರಣ್ ಬಂಧಿಸಿ ಕಾಡಿಗಟ್ಟಿರಬಹುದು ಎಂಬುದು ಇಲ್ಲಿ ಹೇಳಲು ಸಾಧ್ಯವಿಲ್ಲ, ಊಹಿಸಲು ಸಾಧ್ಯವಿಲ್ಲ. ಶಿವಮೊಗ್ಗ ಜಿಲ್ಲಾ ಮಟ್ಟಿಗೆ ಸಾವಿರಾರು ಹಾವುಗಳನ್ನು ರಕ್ಷಿಸಿ ಕಾಡಿಗಟ್ಟಿದ ಸ್ನೇಕ್ ಕಿರಣ್ ಆ ಹಾವಿನಿಂದ ಒಮ್ಮೆ ಇವರು ಅಪಾಯಕ್ಕೂ ಒಳಗಾಗಿದ್ದನ್ನು ನಾವಿಲ್ಲಿ ಮರೆಯುವಂತಿಲ್ಲ. ಶಿವಮೊಗ್ಗ ಮಟ್ಟಿಗೆ ಹಾವು ಎಂದಾಕ್ಷಣ ನೆನಪಾಗುವ ಏಕೈಕ ಹೆಸರೇ ಅದು ಕಿರಣ್ ಆಲಿಯಾಸ್ ಸ್ನೇಕ್ ಕಿರಣ್. ಹೌದು ಕಣ್ರಿ, ನಿನ್ನೆ APMCಯಲ್ಲಿ ಕಾರಿನ ಬಾನೆಟ್ ಅಥವಾ ಬಂಪರ್ ಒಳಗೆ ಕೇರೆ ಹಾವು, ಸುಮಾರು 7-8 ಅಡಿ ಉದ್ದದ ಕೇರೆ ಹಾವು ಅಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ತಕ್ಷಣ ಅಲ್ಲಿನ ನಿವಾಸಿಗಳು ಸ್ನೇಕ್ ಕಿರಣ್ ಅವರಿಗೆ ಫೋನ್ ಮಾಡಿ ವಿಚಾರ ಮುಟ್ಟಿಸಿದಾಗ ಬಂದು ಇಲ್ಲಿ ಹರಸಾಹಸ ಪಟ್ಟು ಆ ಹಾವನ್ನು ಬಂಧಿಸುವಲು ಸ್ನೇಕ್ ಕಿರಣ್ ಯಶಸ್ವಿಯಾಗಿದ್ದಾರೆ. ಧನ್ಯವಾದಗಳೊಂದಿಗೆ ಹಿಂದೆ ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲಿಗಳು ತುಂಬ ಇದೆ, ಹಾಗಾಗಿ ಹಾವು ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ ಯಾವ ಏರಿಯಾ? ಯಾವ ಏರಿಯಾ? ಹೌದಾ, ಇನ್ನೊಂದು ಸರ್ ಎಷ್ಟನೇ ಕ್ಲಾಸ್ ಏನಿದೆ? ಹೌದಾ ಸರ್, ಏನಾಗಿದೆ ಈಗ? ಹೌದಾ, ಓಕೆ. ಆ ವಿಡಿಯೋಕ್ಕೆ ಯಾರು ಬಂದಿದ್ದಾರೆ? ಆ ಕಡೆ ಹೋಯ್ತು ನಮಗೆ ಕೂಡ. ಆಮೇಲೆ ನಂಗೆ ಸಂಜೆ ಮೇಲೆ ಬಂದು ಫೋನ್ ನಮ್ಮ ಮನೆ ಕಡೆಯಿಂದ ಕಿರಣರ ಹಾವು ಬಂದಿದೆ, ಒಂದು ಕಾರ್ ಇದೆ, ಕಾರು ಬಂಪರ್ ಹತ್ರ ಹಾವು ಅಲ್ಲಾಡ್ತಿತ್ತು. ಅದಕ್ಕೆ ಏನು ಸಿಗಾಕೊಂಡಿದ್ಯೋ ಏನಾಗಿದೆ ಗೊತ್ತಿಲ್ಲ, ಓದಾಡ್ತಿದೆ ಅಂದರು. ನಾನು ಬಂದು ನೋಡಿದಾಗ ಗೊತ್ತಾಗಿದ್ದು 5.5 ಅಡಿ ಉದ್ದ ವಿಷಯದಿಂದ
ಬಂಪರ್ ಎಲ್ಲ ಬಿಚ್ಕೊಡಿ ಸರ್. ಏನು ತೊಂದರೆ ಇಲ್ಲ, ಖರ್ಚಲ್ಲ, ಏನು ತೊಂದರೆ ಆಗಲ್ಲ ಆಯ್ತಾ. ನೀಟಾಗಿ ಬಿಚ್ಕೊಡಿ. ಕೀ ಕೊಡಿ. ಥ್ಯಾಂಕ್ ಯು. ವಿಡಿಯೋ ವಾಟ್ಸಪ್ ಮಾಡೋದು ಈ ಥರ ತೊಂದರೆ ಅಂತ ಯಾರು ಬಿಟ್ಬೇಡಿ, ತೊಂದರೆ ಕೊಡಬೇಡಿ, ಗೊತ್ತಿಲ್ಲ ಬಿಡ್ಸೋಕೆ ಹೋಗ್ಬೇಡಿ. ರಾಶಿಯಲ್ಲಿ ಒಂದು ಸೇರ್ಕೊಂಡಿದೆ ಅಥವಾ ಮನೆಯಲ್ಲಿ ಇರ್ಬೋದು, ಬಿಲ್ದಲ್ಲಿ ಇರ್ಬೋದು, ಯಾವುದೋ ಒಂದು ತಿಂಗಳ ಒಳಗಡೆ ತಗೊಂಡು ತೊಂದರೆ ಆದಾಗ ಅದನ್ನು ಬಿಡಿಸೋಂಥ ಅವಕಾಶ ಮಾಡಬೇಡಿ, ಗೊತ್ತಿಲ್ಲದೆ. ಓಕೆ, ಥ್ಯಾಂಕ್ ಯು. ಅದೇ ಇದನ್ನು ಬಿಚ್ಕೊಟ್ಬಿಟ್ಟು ಆಯ್ತಾ. ಇಲ್ಲಿದೆ ನೋಡಿ ಚಾರ್ಜ್ ಗೊತ್ತಾಯ್ತು ಆಮೇಲೆ ಕಟ್ ಮಾಡೋಣ. ಪುರ ಐಡಿಯಾ ಓಯ್ ಹಿಂಗೆ ಇರ್ತಾ ಸರ್ ಈಗ ತೆಗಿ ಬರುತ್ತಾ ಅದಿರ್ಲಿ, ಅದು ಬಿಡಿ, ಅದು ಬಿಟ್ಟೈತೆ. ಈ ಕಡೆ ಬಾ. ಹಲೋ, ಇಲ್ಲ ಹೌದು, ನಾನು ನಿಮಗೆ ಹೇಳ್ತೀನಿ. ಸಣ್ಣ ಹೊಲದ ಹೋಗ್ಬಿಡಪ್ಪ, ಸಣ್ಣ ಹೊಲದು ಇದೊಂದು ಅದಲ್ಲ ಅದಲ್ಲ ಇಲ್ಲ, ಜಿಟ್ಟಿಗೆ ಬಂಪರ್ ಬರುತ್ತೆ. ಯೂಟ್ಯೂಬ್ ಚಾನಲ್ ಮಾಡ್ತಾ ಇರ್ತೀವಿ. ಎರಡು ಸ್ಕ್ರೂ ಬಿಟ್ಟು ಸಾಕು. ಇಲ್ಲಿ ಬಾಯಿ ಹತ್ರನೇ ಸಿಕ್ಕಾಕೊಂಡಿತ್ತು. ಡ್ಯಾಮೇಜ್ ಆಗಿದೆ, ಭಾಳ ಡ್ಯಾಮೇಜ್ ಆಗಿದೆ. ಹೌದು, ಮತ್ತಲ್ಲ ಚುರುಗೋಲಿ ಓಪನ್ ಮಾಡ್ತೀವಿ. ಹಾಂ, ನೋಡಲ್ಲಿ ಎಳಿತೈತಾ? ಅಯ್ಯಯ್ಯೋ, ಅವ್ರ ಮನೆ ಸಿಗ್ಬಿಡಿ. ಹೌದು, ಸರ್ ನೀವು ಹೇಳಿದ್ರಲ್ಲ ಈಗ ಬೆಳಿಗ್ಗೆ 11 ಗಂಟೆಗೆ ಜಾಮ್ ಆಗಿತ್ತು. ನಿಮ್ಮ ಹೆಸರು? ಪ್ರಶಾಂತ್ ಅಂತ. ಅಷ್ಟೇ, ಹಾಂ ಹೇಳಿ ಸರ್. ಹಾಂ, ಬೆಳಿಗ್ಗೆ ಜಾಮ್ ಆಗಿ ಇಲ್ಲಿ ತಿನ್ನುತ್ತೆ ಅಂತೇಳಿ ಹಾಂ, ಅದು ಹಂಗೆ ರನ್ನಿಂಗ್ ಆಗ್ತಾ ಇತ್ತು. ಆ ಕಡೆ ಈ ಕಡೆ ಬಾಲ ಮಾಡ್ತಾ ಅಲ್ಲಾಡ್ತಿತ್ತು. ಮಾತ್ರ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇತ್ತು. ಹಾಂ 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 ಬಟ್ ಅದು ಮುಂದೆ ಹೋಗ್ತಿರ್ಲಿಲ್ಲ. ಹಾಂ ನಾವು ಇಲ್ಲಿ ತಿಂದು ಎಲ್ಲ ಜಾಮ್ ಆಗಿತ್ತು ಅನ್ಕೊಂಡಿದ್ವಿ. ಹಾಂ, ಇಷ್ಟೊಂದು ಇದಾಗಿತ್ತು ಅಂತ ಗೊತ್ತಿರಲಿಲ್ಲ. ನನಗೂ ಗೊತ್ತಿಲ್ಲ, ನಾರ್ಮಲಾಗಿ ಇದೆ ಅಂದ್ಕೊಂಡಿದ್ದೆ. ಹಾಂ, ಈಗ ಇಲ್ಲಿ ಬಂದಿದ್ದು ಬಗ್ ನೋಡಿದ್ಮೇಲೆ ಗೊತ್ತಾಯ್ತದೆ ಡ್ಯಾಮೇಜ್ ಮಾಡ್ಕೊಂಬಿಟ್ಟಿದ್ದೆ. ಯಾಕಂದರೆ ಪುಟ ಇಟ್ಕ ಹೆಂಗಿದೆ ಕ್ಲೀನಾಗಿ. ನನಗೂ ಇವ್ರು ಕರೆದಾಗ ಬಂದು ನೋಡಿದಾಗ ಗೊತ್ತಾಗಿದ್ದು ತಲೆ ಹೋಗಿ ಚಾಸಿ ಸಿಗಂಡು ಸೈಲೆನ್ಸರ್ಗೆ ಸುತ್ಕೊಂಡ್ಬಿಡ್ತದು. ಅಂದರೆ ಸೈಲೆನ್ಸರ್ ಸುತ್ಕೊಂಡು ಸಪೋರ್ಟ್ ಸಿಗುತ್ತಲ್ಲ, ಹಿಂಗೆ ಎಳಿತಾ ಇರುತ್ತೆ. ಸ್ಕಿನ್ ಅರ್ಧೋಗ್ತಿದ್ರೆ ಬಿಚ್ಕೊತಾ ಇದೆ ಅಂತ ಲೆಕ್ಕ. ಈ ಥರ ಆಗಿಬಿಟ್ಟಿದೆ. ಅದಕ್ಕೆ ನಾನು ಬಂದು ನೋಡ್ತೀನಿ ಡ್ಯಾಮೇಜ್ ಆಗಿದೆ.
ಮತ್ತೊಂದು ದೊಡ್ಡದ ನುಂಗಿದೆ ನುಂಗಿದಕ್ಕೋಸ್ಕರ ಅದು ಜಾಮ್ ಅಲ್ಲ ಇಲಿ ಹಿಡ್ಕೊಂಡ್ ಬಂದಿರ್ಬೋದು, ನಿಮಗೆ ಹಂಗೆ ಅನಿಸ್ತು, ನನಗೂ ಹಂಗೆ ಅನ್ಸ್ಕೊಂಡಿತ್ತು. ಆಮೇಲೆ ಇಲ್ಲ ಮರದಲ್ಲಿ ಹೋದ್ರೆ ಒಂದು ಕಡೆ ನಿಲ್ಲಲ್ಲ, ನಿಲ್ಲಕ್ಕೆ ಹೋದ್ರೆ ಹೋಗ್ತದಂತ ಮಾಡ್ತೀವಿ. ಹೌದು, ನಾನು ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗಿದ್ದು, ಅದಕ್ಕೆ ಟ್ಯಾಕ್ಸಿ ಒಳಗಡೆ ತಲೆ ಸೇರಿ ಓದಾಡ್ತಾ ಇದೆ. ಇಲ್ಲೆಲ್ಲೇ ಹಾವು ಬಂದು ನಮ್ಮ ನಡೆಸ್ತಾರೆ ಸ್ನೇಕ್ ಅಂಡ್ ಶಿವಮೊಗ್ಗ. ಏನೋ ಅನಿವಾರ್ಯ ಅದಕ್ಕೆ ತೊಂದರೆ ಆಗಿದೆ. ತೊಂದರೆ ಆಗಬಾರ್ದು ಅಂದರೆ ನಮ್ಮೆಲ್ಲರ ಜನರದ್ದು ಒಂದು ಯೋಚನೆ. ಆ ಯೋಚನೆಗೆ ನಾವು ಬಂದಿದ್ದೀವಿ. ಭಗವಂತ ಅವಕಾಶ ದೇವರೇ ಮಾಡ್ಬೇಕು, ಅದು ದೇವರಲ್ಲ. ಟ್ರೈ ಮಾಡ್ತೀವಿ ಆದಷ್ಟು, ಹೌದಾ. ತುಂಬ ಡ್ಯಾಮೇಜ್ ಆಗಿದ್ದಾಗ ಬೋನ್ಸ್ ತೊಂದರೆ ಅದು ನಮ್ಗೆ ರೆಡಿ ಮಾಡೋಕ್ಕಾಗಲ್ಲ ಯಾರ ಕೈಯಲ್ಲೂ. ನಾನು ಒಳಗಡೆ ಫುಲ್ ಡ್ಯಾಮೇಜ್ ಆಗಿ ಇನ್ಫೆಕ್ಷನ್ ಆಗುತ್ತಲ್ಲ, ನೋಡೋಣ ಅದು ಏನಾಗಿದೆ. ಥ್ಯಾಂಕ್ ಯು. ಹಿಂಗೆ ಹೊರಗೆ ಬರ್ಬೇಕಲ್ಲ. ಅದು ಮೆಲ್ಲಗೆ ಬಿಡಿಸ್ಬೇಕು, ಗೊತ್ತಿರ್ಬೇಕು. ತೆಗೆದ್ರೆ ತಲೆನೇ ಕುಚ್ಕೊಂಡು ಬರುತ್ತೆ ಅನ್ಸುತ್ತೆ. ಟೈಟಾಗಿ ಹೋಗಿತ್ತು ಒಳಗೆ. ಕಾಲು ಸುತ್ಕೊಂಡು ಹೋಗ್ಬರುತ್ತೆ. ಸುತ್ಕೊಂಡ್ಬಿಟ್ಟಿದೆ ಅವನ ಕಲೆ. ಅಪ್ಪ ಸಣ್ಣ ಕೂತವಳೆ ಇನ್ನೂ ಕೂತಲ್ಲ ಆ ಥರ ಐತಿ ನೋಡೋಣ, ಆ ಕಡೆ ನೋಡೋಣ. ಚಿಕ್ಕದೈತಿ, ಸಣ್ಣ ಹೊಲಿಗೆ ಹೋಗ್ಬಿಟ್ಟಿದೆ. ಹೆಂಗೆ ಹೋಯ್ತಪ್ಪ ಅದು? ಇಷ್ಟೆಷ್ಟು ಹೊಲ ಅದು ಇಲ್ಲಿ ಕಾಣ್ತಾ ಇದೆ ಅಲ್ಲಿ. ಹೌದು, ನಿಮ್ಮ ಕಾಲು ಸುತ್ಕೊಂಡೈತೆ. ಸರಿ ಬರ್ತೀನಿ. ಹತ್ರ ಬಾ. ಬಾಲ ಹಿಡ್ಕೊ ಬಾ. ಏನಲ್ಲ ದಾರ್ತಿ ಗಟ್ಟಿ ಕಡೆ ಗೊತ್ತಾ. ಅಯ್ಯೋ ಚೀಲ ಕೊಡು, ಚೀಲ ಕನ್ನಡಿ ಹತ್ರ ಇದೆ ಚೀಲ. ಅಲ್ಲೇ ಹಲೋ, ಓಯ್ ಅಲ್ಲೇ ಇದೆಯಲ್ಲಮ್ಮ ಗಾಡಿ ಹತ್ರ, ಅಲ್ಲಿ ನೋಡ ಅಲ್ಲಿ. ಓಯ್ ಗೋಣಿ ಚೀಲ ಅದಲ್ಲ ಕಣ, ಮಿರರ್ ಹತ್ರ ಅಲ್ಲಿ ಮೇಲೆ ಹಸ್ರದ್ದು. ಅಲ್ಲ ಅಕ್ಕ ಕೊಡಕ್ಕ ಬೇಜಾರಾತ್ ನೋಡೋದು. ಈ ಕಡೆ ಬಾ, ಆ ಕಡೆ ಆಫ್ ಮಾಡು, ಸಾಕು ಆಫ್ ಮಾಡು. ನೋಡಿ ಹೀಗಿದೆ ಖಾಲಿ ಜಾಗ, ಈ ಥರ ಇದೆ. K15 P35 53 ಇದೇ ಗಾಡಿಯಲ್ಲಿ ಕುತ್ಕೊಂಡು ಇದಲ್ಲೇ ಜಾಮ್ ಆಗಿತ್ತು ಬಂಪರಲ್ಲಿ. ಪುಟ ನಿಮ್ಮ ಅಕ್ಕ ಯಾವ ಕಡೆ ನಮ್ಮ ಅಕ್ಕನ ನೋಡು ಕಾಣುತ್ತಾ. ಸರಿಯಾಗಿ ಐತೆ ಬಿಡೋ ಮರಿ ಅದು. ಕೆಲಸ ಆಗಿ ಮಾತಾಡ್ತೀನಿ. ಕಾಣಿಸ್ತಾ ನೋಡ್ರಿ ಆ ಕಡೆ ಟೈರ್ ಹತ್ರ. ಆ ಕಡೆ ಟೈರ್ ಹತ್ರ ಹೋಗಿ ನೋಡು, ಇಲ್ಲ ಕಾಣತ್ತಾ ಅಂತ ಅಲ್ಲಿ. ಮಧ್ಯಾಹ್ನ ಐತಿಲ್ಲ ಬರೋಬ್ಬರಿ ಐತದು. ಸಿಗಾಕೊಂಡಿತ್ತು ಹ್ಞೂ, ಒಳಗೆ ಲಾಕ್ ಆಗಿರೋದು. ಅದಕ್ಕೆ ಅವಾಗಿಂದ ಮನೆಯಿಂದ ಅಟ್ಲಿಂದ ಓಡಾಡ್ತಿ ಸಿಗಾಕೊಂಡು. ಅದಕ್ಕಾಗಿ ಇಲ್ಲ ಐತೆ, ಇಲ್ಲ ಅಂದ್ರೆ ಇರ್ತಿರ್ಲಿಲ್ಲ ಅದು.
ಇಲ್ಲೇ ಸಿಕ್ಕಾಕೊಂಡೈತಿ ಒಳಗಡೆ. ಓಹೋ ಇಲ್ಲಿ ಸಿಗಾಕೊಂಡಿದೆ. ಸಿಗಾಕೊಂಡಿದೆ, ಅದಕ್ಕೆ ಅಲ್ಲೇ ಇರೋದು ಅದು. ಮಧ್ಯಾಹ್ನ ಐತಿ. ಇಲ್ಲ ಅಂದ್ರೆ ಎಷ್ಟು ತಪ್ಪಿಸ್ಕೊಂಡು ಹೋಗೋದು. ಈ ಕಡೆ ಬಂದೆ ಆ ಕಡೆ ಹೋಗೋ, ಇಟ್ಕೊಳ್ಳಲ್ಲಿ ಹೋಗಲೆ ಬೈಸ್ಕೊಬೇಡ. ಹೆಂಗ್ ಬಿಡ್ಬೇಕು ಕೇಳ್ಬೇಕು ಲೈಟ್ ಹೆಂಗ್ ಬಿಡ್ಬೇಕು ಹಾಂ ಕೇಳಿದ್ ನಾನು ಹೇಳ್ತೀನಿ. ಟ್ಯಾಕ್ಸಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಬಂಪರ್ ಕಿತ್ತಾಕ್ತೀನಪ್ಪ. ಹಾಂ ಬಂಪರ್ ತೆಗಿಬೇಕಾ? ಪಾಪ ಡ್ಯಾಮೇಜ್ ಆಗಿದೆ ಅಣ್ಣ ಅದಕ್ಕೂ. ಸೊ ಅದು ಏನಾಗಿ ಗೊತ್ತಾ, ಒಳಗಡೆ ಹೋಗಿ ತಗೊಂಡು ಜಾಮನ್ನು ಒದ್ದಾಡ್ತೀವಿ. ಬಂಪರ್ ಬಿಚ್ಚಕ್ಕಾಗತ್ತಾ? ಯಾರು ಕಾರು ಬಂಪರ್ ಬಿಚ್ಚಕ್ಕೆ ಅವ್ರು ಕಾರವ್ರು ಇಲ್ಲ ಅವರು. ಕಿತ್ತಾಕ್ರಿ ಹೇಳ್ತೀನಿ, ತೆಗಿಬೋದು ಆಮೇಲೆ ಹಾಕಿದ್ರೆ ಅದು ಅಷ್ಟೇ ಕಿತ್ತಾಕಿದ್ರೆ ಅವ್ರದೇ ಕಾರ್. ಗೊತ್ತಾಗ್ತದೆ. ಇನ್ನೊಬ್ಬ ಮತ್ತೆ ಹಂಗೆ ಸರಿ ಎಳಿಬೇಕು, ಲಾಕ್ ಇದೆ ಅದಕ್ಕೆ. ತೆಗಿಬೋದು ಕಣ, ತೆಗಿಲ್ಲ. ಲಾಕ್ ಇದೆ, ತೆಗಿ. ಈ ಕಡೆ ಸೈಡಿನ ಒಂದು ಉದ್ರಸು. ಸಿಗಾಕೊಂಡಿದೆ ಕಣ ಹೋಗಿ, ಅದಕ್ಕೆ ಅದಕ್ಕೂ ಡ್ಯಾಮೇಜ್ ಆಗಿತ್ತಂತ. ಅದಕ್ಕೂ ಹೊಡ್ತಾ ಬಿದ್ದೈತಿ ಈಗ. ಅದಕ್ಕೆ ಡ್ಯಾಮೇಜ್ ಆಗಿ ಎಳ್ದು ಈಗ ಸಿಂಕಲ್ಲೆಲ್ಲ ಹೋಗ್ತಾ ಗೊತ್ತಾ, ಹಾಂ ಚೇಂಬರ್ ಸಿಂಕ್ ಹಾಂ ಅಲ್ಲಿ ಹೋದಾಗ ಏನಾಗ್ತ ಹೇಳಿದ್ರೆ ಒಳಗಡೆ ಕೊಯ್ತುತ್ತೆ. ಕೊಯ್ಯತ್ತ. ಇದು ಎಳೆಯಕ್ಕೆ ಹೋಗಿ 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 ಕೊಯ್ಕೊಂಬಿಟ್ಟಿದೆ. ಚಾಲ್ಸಿ ಒಳಗಡೆ ಹೋಗಿದೆ. ಚಾಲ್ಸಿ ಇದು ಬರೀ ತೋರಿಸಿ ಚಸಿ ಒಳಗೆ ಹೋಗಿರೋದಾ? ನೋಡಿ ನಾವು ಅಡಿ ಒಳಗೆ ನುಗ್ಬೇಕು. ಹಿಂಗೆ ಎಳೀರಿ ಸ್ವಲ್ಪ ಇದು ಹೇಳಿ ಬಂಪರ್ ಹಚ್ಚಿ ಎಳೀರಿ. ಹೇಳಿ ಏನಾಗಲ್ಲ, ಬಂಪರ್ ಹೇಳಿರಿ. ಹಂಗಲ್ಲ, ಎಲ್ಲಿ ಎಳಿಬೇಕು, ಇಲ್ಲಿ ಎಳಿಬೇಕು. ಅಲ್ಲಿ ಅದೇನು ಇದು ಮಾಡಲ್ಲ, ಹೇಳಿರಿ. ಹಂಗಲ್ಲ, ಎಲ್ಲಿ ಎಳಿದ್ರೆ ಹಿಂಗೆ ಲೈಟ್ ಇರ್ತಾಳೆ ಬಂಪರ್ ಇರ್ತಾಳೆಣ್ಣ. ಹಿಂಗೆ ಒಬ್ರು ಹಿಂಗೆ ಹಿಡಿಬೇಕು, ಲೈಟ್ ಇನ್ನೊಬ್ರು ಹಿಡಿಬೇಕು, ಆಯ್ತಾ? ನೋಡಿ ಅಲ್ಲಿ ಚಾಸಿ ಒಳಗಡೆ ಹೋಗಿ ಕಟ್ಟಾಗಿದೆಯಾ ಅಂದರೆ ಸ್ಕಿನ್ ತೊಂದರೆ ಆಗಿದೆ, ಅದಕ್ಕೆ ಬಿಡ್ಸ್ಕೊಂಡು ಹೋಗ್ತಾ ಆಗ್ತಿಲ್ಲ. ತಡಿ ಒಂದು ನಿಮಿಷ. ನೀವು ಒಂದ್ರು ಟಾರ್ಚ್ ಇಟ್ಕೊಳ್ಳಿ, ನಾನು ವೀಡಿಯೋ ಮಾಡ್ಕೊಡ್ತೀನಿ ಕೊಡಿ ಇರಲಿ. ಈಗ ಟಾರ್ಚ್ ಇಟ್ಕೊಬೇಕಾ? ಟಾರ್ಚ್ ಇಟ್ಕೋಬೇಕಾ? ಬಂಪರ್ ಯಾರು ಇಟ್ಕೊತಾರೆ? ಬಂಪರ್ ಇಟ್ಕೊಳ್ರಿ. ನಾನು ಹೇಳಿದ್ ಕೇಳಿ. ಹಿಂಗೆ ಈ ಕಡೆ ಮೊಬೈಲ್ ಕೊಟ್ಟು ನೋಡಿ ಹೆಂಗಿದೆ ಕಂಡೀಷನಲ್ಲಿ. ಟಾರ್ಚ್ ಕಟ್ಟೆ ಬಿಡಿ. ಇಲ್ಲ ಹಾಗೆ ಸೊ ಹೀಗೆ ಬಿಡಿ. ನೀವು ಎಲ್ಲಿ ಬಿಡ್ತೀರ ಟಾರ್ಚ್? ಹಿಂಗೆ ಬಿಡೋಣ, ಸರಿನಾ? ನೋಡಿ ಕಟ್ಟಾಗಿದೆ. ಹೌದಾ? ಪಾಪ ತೊಂದರೆ ಆಗಿದೆ ಕಣ್ರಿ, ಅದಕ್ಕೆ ಬರ್ತಿಲ್ಲ. ತಲೆ ಮಾಡ್ತಾ ಹೋಗಿ ಬಿಡ್ಸ್ಕೊಂಡು ಹೋಗ್ತಾಗ್ತಿಲ್ಲ. ಆಫ್ ಮಾಡಿ ಆಫ್ ಮಾಡಲಾ? ಈಗ ಬಂಪರ್ ಹೆಂಗೆ ಬಿಚ್ಚೋದು? ಕೀಳ ಬರತ್ ಕಣ, ಕೀಳೇನ ನಾನು ಬಂಪರ್ ಅದೇನಲ್ಲ ಬಿಡ್ರಿ. ನೀವು ಏನು ಅವ್ನು ನಾಳೆ ತಿಳ್ಕಿಲ್ಲ ಇಲ್ಲ. ಒಂದು ಸಪೋರ್ಟ್ ಕೊಡಿ. ಸಪೋರ್ಟು ಕೋಲು ಆಂಟಿ, ಕೋಲ್ ತಗೊಂಬರಿ ಒಂದು ದೊಡ್ಡದು. ಡಿಕ್ಕಿ ಓಪನ್ ಡಿಕ್ಕಿ ಓಪನ್ ಮಾಡ್ಬೋದಾ? ಅಲ್ಲೇ ಮಾಲೀಕನಂತ ನೋಡಿ. ಇದಕ್ಕೆ ಎಷ್ಟು ನೋಡೋದಕ್ಕೆ ಅದು ತಲೆ ಅದಕ್ಕೆ ಜಾಮ್ ಆಗಿದೆ, ಸ್ಕಿನ್ ಕಟ್ ಆಗ್ತಾ ಇದೆ. ಎಳ್ದು ತಲೆನೇ ಹೋಗಕ್ಕೆ ಹೋಗಿ ಜಾಮ ಆಗಿದೆ ತಲೆ, ಅದಕ್ಕೆ ಅವ್ರಿಗೆ ಹೇಳಿ ಬಿಡಿಸಿ ಹೇಳ್ತಿರ್ತಾರೆ ಏನು ತಪ್ಪಾಗಿದೆ ಅಂದರೆ, ಇವರು ನಾಯಿಗೆ ಊಟ ಹಾಕ್ತೀವಿ ಹೌದಾ? ನಾಯಿಗೆ ಊಟ ಹಾಕ್ತೀರ ಹೌದಾ? ಉಳ್ದಿದ್ದನ್ನ ಯಾರು ತಿನ್ಬೇಕು? ಇಲಿಗಳು ಬಂದು ತಿಂತವೆ. ಇಲಿ ಬಂದು ಎಲ್ಲಿ ಸೇರ್ತವೆ? ಕಾರಲ್ಲಿ ಹೋಗಿ ಸೇರ್ತವೆ. ಈ ಇಲಿಗಳು ಇಲ್ಲಿ ಸಂತಾನ ಮಾಡಿದಾಗ ಇದನ್ನ ತಿನ್ನಕ್ಕೆ ಹಾವುಗಳು ಬರ್ತವೆ. ತಪ್ಪು ಯಾರ್ದಿದೆ? ಹೌದಾ? ಸರಿನಾ ಹೇಳಿದ್ದು? ಈಗ ಅನ್ನ ಹಾಕ್ತವ್ರದ್ದು ಇದೇನಾಗಿದೆ, ಈ ಚಾಸಿ ಒಳಗಡೆ ಇಲಿಗಳು ಹೋಗಿ ಸೇರ್ತವೆ. ಸಣ್ಣವು ತಲೆ ಹೋಗುತ್ತೆ, ಬಾಡಿ ಬರ್ಬೇಕಾದ್ರೆ ಅದು ಜಾಮ ಬಿಡುತ್ತೆ. ಬಿಡ್ಸ್ಕೊಳಕ್ಕೆ ಹೋಗಿ 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 ಏನಾಗ್ತದೆ, ಸ್ಕಿನ್ ಎಲ್ಲ ಅದಕ್ಕೆ ಕಟ್ಟಾಗ್ಬಿಟ್ಟಿದೆ. ನೋಡಿ ಮೇಡಮ್ ಅವರೇ, ನಾನು ಹೇಳ್ತೀನಿ, ಜಾಗ ಯಾರನ್ನ ಇರ್ಬೋದು ಹೌದಾ? ನಾಯಿಗಳು ಮರಿಗೆ ಪ್ರೀತಿ ಎಲ್ಲರಿಗೂ ಇರುತ್ತೆ, ಅದ್ರ ಮೇಲೆ ಕರಡನ್ನೇ ಇರುತ್ತೆ. ನಾಯಿಗೆ ಒಂದು ಬಟ್ಲು ಹಾಕಿ ಅಲ್ಲಿ ಕ್ಲಿಯರ್ ಮಾಡಬೇಕು ಊಟ. ನೀವೇನು ಮಾಡ್ತೀರಾ? ಊಟ ಬಿಟ್ಬಿಡ್ತೀರಾ ಹೌದಾ? ಹಾಕಿ ಕವರಲ್ಲಿ ನಾಯಿಗೆ ಇಷ್ಟು ತಿನ್ನತ್ತೆ. ಆಮೇಲೆ ಇಲಿಗಳು ಬಂದು ಸೇರ್ಕೊಂತವೆ. ಇಲಿಗಳು ಬಂದು ಏನು ಮಾಡ್ತಾವೆ? ಕಾರಲ್ಲಿರೋ ಇದೆಲ್ಲ ಡ್ಯಾಮೇಜ್ ಮಾಡ್ತಾವೆ. ಹೌದು, ನೀವೇ ತಪ್ಪು ಮಾಡ್ತಿರೋದು ಯಾರು ಹಾಕೋದು?
ಇದು ಬದುಕೋದು ಭಾಳ ಕಷ್ಟ ಇದೆ, ಪರಿಸ್ಥಿತಿ ಹಂಗಾಗಿದೆ ನೋಡಿ ಆಯ್ತಾ. ಆ ಥರದಿಂದ ನೀವು ಕಾರು ಗೀರು ಎಲ್ಲ ಹಾಳಾಗುತ್ತೆ. ಬಟ್ಲಿ ಹಾಕಿ ಊಟ ಹೊಡಿತಾ ತೊಗೊಳೋದು ಎಲ್ಲಿ ಬೇಕಲ್ಲಿ ಹಾಕ್ಬಿಡಿ. ಯಾಕೆ ಎಲ್ಲಿ ಬೇಕಲ್ಲಿ ಹಾಕೊಂಡು ಇಲಿಗಳು ಯಾಕೆ ಜಾಸ್ತಿ ಹಾಕ್ತೀವಿ, ಅವಾಗ ಹಾವು ಹುಡ್ಕೊಂಬರ್ತವೆ. ಹೌದಾ? ಇದು ಕೆರಾವಿದು, ಅದು ಜಾಸ್ತಿ ಒಳಗಡೆ ಹೋಗಿದೆ, ಬಿಚ್ಚಬೇಕಿದು. ಯಾರು ಓನರ್ ಈಗ? ಕಾರ್ ಕೀ ಇದೆ, ಕೀ ಸಿಕ್ಕಿಲ್ವಾ? ಕೀ ಇದೆ ಇಲ್ಲಿ. ಡಿಕ್ಕಿ ಓಪನ್ ಮಾಡ್ಬೋದಲ್ಲ? ಕೀ ಇದೆ ಇಲ್ಲಿ. ವಿಡಿಯೋ ಯಾಕೆ ಮಾಡ್ತೀವಿ?